ನೀರು ಕೊಡುತ್ತೀವಿ ಅಂತ ಹೇಳಿ ಬೆಂಗಳೂರಿಗೆ ಕೊಳಚೆ ನೀರು ಹರಿಸಿದ್ರು. ಈ ಜಿಲ್ಲೆಯ ಜನ ನಿಮಗೇನ್ ದ್ರೋಹ ಮಾಡಿದ್ರು ಎಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ವರದಿಗಳನ್ನ ತೆಗೆದು ನೋಡಿ, ಆ ನೀರಿನಿಂದ ಆಗಿರುವ ಹಾನಿ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. 2027ಕ್ಕೆ ಎತ್ತಿನಹೊಳೆ ನೀರು ಕೊಡುತ್ತೀವಿ ಎಂದಿದ್ದಾರೆ. ಖರೀದಿ ಮಾಡಿರುವ 2,900 ಕೋಟಿ ರೂಪಾಯಿ ವೆಚ್ಚದ ಮೋಟಾರ್ಗಳು ತುಕ್ಕು ಹಿಡಿದಿವೆ. ಕೋಲಾರ ಜನರೊಂದಿಗೆ ಚೆಲ್ಲಾಟ ಆಡ್ತಿದ್ದೀರಾ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ರು. ಕನಿಷ್ಠ 3ನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ. ಬಂಗಾರಪೇಟೆಯ ಯರಗೋಳ್ ಯೋಜನೆಗೆ ತೀರ್ಮಾನ ತೆಗೆದುಕೊಂಡಿದ್ದು ನಾನು. ಕೃಷ್ಣಾ ನದಿ ನೀರನ್ನ ಹರಿಸುವ ಕುರಿತು ನಿಮ್ಮ ಸಂಸದ ಮಲ್ಲೇಶ್ ಬಾಬು ಗಮನ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ. ಮಲ್ಲೇಶ್ ಬಾಬುರನ್ನ ಗೆಲ್ಲಿಸಿದ ಋಣ ನಮ್ಮ ಮೇಲಿದೆ, ಅದನ್ನ ತೀರಿಸುವ ಕೆಲಸ ಮಾಡುವ ಪ್ರಯತ್ನ ಮಾಡ್ತೇವೆ ಎಂದು ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡಿದರು. ಅವ್ರು ನಿಜಕ್ಕೂ 1-2 ವರ್ಷದಲ್ಲಿ ನೀರನ್ನ ಎತ್ತಿನೊಳೆ ಕೋಲಾರ ಚಿಕ್ಕಬಳ್ಳಾಪುರ ತರಿಸಿದ್ರೆ ನಾನು ತಲೆ ಕೊಡಿಸ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಅವ್ರ ತಲೆ ಕೂದಲೇ ಇಲ್ಲ, ಅವ್ರಿಗೆ ಕೊಡಿಸ್ಕೊತಾರೆ ಅಂತ. ಅವರು ಈಗ ಅವತ್ತು ಸ್ವಲ್ಪ ಒಂಚೂರ ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡಿದ ಇಂಥದ್ದು ಉದುರೋಯ್ತು. ನಮ್ಮ ಪರಿಸ್ಥಿತಿ ಜನತೆ ಎಷ್ಟು ವರ್ಷ ಆಯ್ತು? ಈಗ 10 ವರ್ಷ ಆಯ್ತು ನೀರು ಕೊಡ್ತೀವಿ ಅಂತ ಹೇಳಿದಂತ ನೋಡೆ 10 ವರ್ಷ ಆಗಿದೆ. ಮೊನ್ನೆ ದಿನ CAG ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಎತ್ತಿನಹೊಳೆ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿಗೆದಾರರಿಗೆ ಕೆಲಸ ಕೊಡ್ತೀವಿ, ಎಷ್ಟು ಅನಾಹುತಗಳಾಗಿದೆ, ಎಷ್ಟು ದುಡ್ಡಿನ ಲೂಟಿಯಾಗಿದೆ. ಈಗ ಅದರ ಯೋಜನಾ ವೆಚ್ಚ 33,000 ಕೋಟಿ ಹೋಗಿದೆ. 8,000 ಕೋಟಿ ಆಯಿತು, ಆಮೇಲೆ 14,000 ಕೋಟಿ ಆಯಿತು, ಆಮೇಲೆ 20,000 ಕೋಟಿ ಆಯಿತು, ಈಗ 33,000 ಕೋಟಿ ತಗೊಂಡೋಗಿದೆ. ಇದೇ ಸರ್ಕಾರದ ಸಾಧನೆ. ಅದರ ಜೊತೆಗೆ ಬಹುಶಃ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜ್ಯದ ಅಂತ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ. ಈಗಿನ ರೈತರನ್ನ ವಿಷಯ ಬಿಡಬೇಡಿ ಅಂತ ಆ ಭೂಮಿ ವಿಷಯದ ಆಮೇಲೆ ಹೇಳಿ. ಇಲ್ಲಿ ಎತ್ತಿನಹೊಳೆ ನೀರನ್ನು ಕೊಡಿ ಅಂತ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷಿಯರಿ ಪ್ಲಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ. ಈ 2 ಜಿಲ್ಲೆಯ ಜನತೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀವಿ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಹಾಗೆ ಇವತ್ತು ಹಲವಾರು ಸಂಶೋಧನೆಗಳು, ಕೆಲವು IIT-ಯ ವರದಿಗಳನ್ನು ತೆಗಿರಿ. ಈ ನೀರನ್ನ ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು, ಮನುಷ್ಯನ ದೇಹಕ್ಕೆ